ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಅನ್ನಪೂರ್ಣ ತಾಯಿ, ನನಗ್ ಗೊತ್ತಿಲ್ದೇನೆ ಆಗಿರೋ ಈ ತಪ್ಪಿಂದ ದೇಶಕ್ಕೆ ಅನ್ನ ಕೊಡೋ ರೈತ ಹಸುವಿನ ನೋವನ್ನು ನೋಡ್ಬೇಕಾಗಿರೋ ಪರಿಸ್ಥಿತಿ ಕಾಣಿಸ್ತಿದೆ. ಇರುವೆಗೂ ಕೂಡ ಹಾನಿ ಮಾಡದೇ ಇರೋ ನಾನು ದೊಡ್ಡ ಅನರ್ಥಕ್ಕೆ ಕಾರಣ ಆಗ್ತಿದ್ದೀನಿ. ಅದೇ ಏನಾದ್ರೂ ನಡೆದ್ರೆ ನಾನು ಬದುಕಿರೋದು ಅನಾವಶ್ಯಕ. ನಾನ್ ಮಾಡೋ ಪ್ರಸಾದ ಅತ್ತೆಯವ್ರು ಮಾಡೋ ಅಷ್ಟು ರುಚಿಯಾಗಿ ಬರ್ದೇ ಇರ್ಬೋದು. ನೈವೇದ್ಯವಾಗಿ ಸಮರ್ಪಿಸೋ ಅರ್ಹತೆ ನಂಗೆ ಬರೋ ಹಾಗೆ ಆಶೀರ್ವಾದ ಮಾಡು. 10 ಊರಿನ ಒಳ್ಳೇದಕ್ಕೋಸ್ಕರ ನಾನ್ ಮಾಡೋ ಸಾಹಸಕ್ಕೆ ನಿನ್ನ ಅನುಗ್ರಹ ಬೇಕು. ನೀನು ಎಷ್ಟು ದೊಡ್ಡ ಸಾಹಸ ಮಾಡ್ತಿದ್ಯೋ ನಿನಗೆ ಅರ್ಥ ಆಗ್ತಿದ್ಯಾ? ಇಂಥ ಕಷ್ಟದ ಪರಿಸ್ಥಿತಿಲಿ ಯಾವುದೋ ಒಂದು ನಿರ್ಧಾರ ತಗೊಳ್ದೆ ಗಾಳಿಲ್ ದೀಪ ನಿಟ್ಟು ಹಾಗೆ ಬಿಟ್ಟ ಹಾಗೆ ಬಿಡೋದಕ್ಕಾಗಲ್ಲ ರೀ. ಆ ಹುಡುಗಿಗೆ ಅದು ಎಷ್ಟು ಧೈರ್ಯನೋ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಅವನಿ ಧೈರ್ಯ ನೋಡ್ತಾ ಇದ್ರೆ ಪ್ರಸಾದ ತಯಾರು ಮಾಡೋ ತರ ಕಾಣಿಸ್ತಾಳೆ. ಅದೆಲ್ಲ ಸೀನ್ ಇಲ್ಲ. ನಮ್ಮಿಂದಾನೇ ಆಗದೆ ಇರೋದು ಅವಳಿಂದ ಹೇಗಾಗುತ್ತೆ? ಇಲ್ಲ ಅತ್ತೆ, ನನಗ್ಯಾಕೋ ಅನುಮಾನ ಬರ್ತಿದೆ. ಅಲ್ಲಿವರೆಗೂ ಬಂದ್ರೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನನ್ ಜೊತೆ ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಅವನೇ ಪ್ರಸಾದನ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ, ನಮ್ ಕುಟುಂಬದ ಮರ್ಯಾದೆ ಕಾಪಾಡೋ ಪ್ರಯತ್ನ ನಾವು ಮಾಡ್ತೀವಿ. ನಡೀರಿ. ನಾನು ಗೈಡಾಗಿ ಕೆಲಸ ಮಾಡಬೇಕಾದ್ರೆ ಎಷ್ಟೋ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿದ್ದೀನಿ. ಪ್ರತಿ ದೇವಾಲಯದ ಪ್ರಸಾದ ತಿಂದಿದ್ದೀನಿ. ಆ ಪ್ರಸಾದನ ಹೇಗೆ ತಯಾರಿ ಮಾಡ್ತಾರೋ ದೇವಾಲಯದ ಪಂಡಿತರ ಮೂಲಕ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಪ್ರತಿಯೊಂದರಲ್ಲೂ ಯಾವುದೋ ಒಂದು ರಹಸ್ಯ ಇದ್ದೇ ಇದೆ. ನಾನು ತಿಳ್ಕೊಂಡಿರೋ ಈ ವಿಷಯದಲ್ಲಿ ಆ ಜ್ಞಾನ ನನಗೆ ಉಪಯೋಗ ಆಗೋ ಹಾಗೆ ವೇದವತಿ ಅತ್ತೆಯವರು ಅಮ್ನೋರ್ ಪ್ರಸಾದನ ಮಾಡೋ ವಿಧಾನದಲ್ಲೇ ನಾನು ಕೂಡ ಈ ಪ್ರಸಾದನ ತಯಾರಿ ಮಾಡೋ ಶಕ್ತಿನ ನನಗೆ ಕೊಡು ತಾಯಿ. ಯಾರಿಗೂ ಗೊತ್ತಾಗದೇ ಇರೋ ರಹಸ್ಯ ಈ ಚೂರ್ಣನೇ. ಇದಿಲ್ದೆ ನೈವೇದ್ಯ ತಯಾರಾಗಲ್ಲ. ನನ್ನ ಜಾತಕ ಹೊಂದಿರೋ ನನ್ನ ಸೊಸೆ ಬಂದ ದಿನ ಈ ರಹಸ್ಯದ ಬಗ್ಗೆ ಅವಳಿಗೆ ಹೇಳ್ತೀನಿ. ಅಲ್ಲಿವರೆಗೂ ಈ ನಿಜ ನನ್ನಲ್ಲೇ ಗುಟ್ಟಾಗಿರುತ್ತೆ. ಇದೆಲ್ಲ ನಿನ್ನ ಸಂಕಲ್ಪ ತಾಯಿ, ನಿನ್ನ ದಯೆ. ನಿನ್ ಮೇಲೆ ಭಾರ ಹಾಕಿದ್ದೀನಿ. ನಿನ್ ದಯೆಯಿಂದ ಪೂರ್ತಿ ಮಾಡಿ.
ಅದಕ್ಕೆ ಅವನಿ ಮುಟ್ಟಿರೋ ಅಗ್ನಿನ ಆರಿಸೋದಿಕ್ಕೆ ವಾಯುದೇವ ತನ್ನ ಪ್ರತಾಪನ ತೋರಿಸ್ತಿದ್ದಾನೆ. ನಾವು ಬೇಡ ಅಂದ್ರೂ ಕೇಳ್ದೆ ಹೋದ್ಲು. ಮತ್ತೆ ಎಂತ ಗಂಡಂತ್ರ ತರ್ತಾಳೋ ಏನೋ. ಬಂದಿರೋ ಗಾಳಿಗೆ ಎಲ್ಲ ಡಿಸ್ಟರ್ಬ್ ಆಗಿರುತ್ತೆ. ನನ್ನಿಂದ ಅಪಚಾರ ಆಗಿದೆ ಅಂತ ಎಲ್ರೂ ಹೇಳ್ತಾ ಇದ್ದಾರೆ. ಆ ಆರೋಪನ ದೂರ ಮಾಡು ತಾಯಿ. ಪ್ರಸಾದ ಪ್ರಸಾದ ಅಮ್ಮ, ಪ್ರಸಾದ 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 ಅಮ್ಮ, ಮಗನೇ, ಏನ್ ನಡೀತೋ? ಅಮ್ಮನವ್ರಿಗೆ ನೈವೇದ್ಯ ಇಡೋದಕ್ಕಾಗ್ಲಿಲ್ವಾ? ಈ ಕಾರ್ಯಕ್ರಮ ಏನಾಯ್ತು? ಮುಹೂರ್ತ ಮೀರ್ ಹೋಯ್ತಾ? ಏನಂದ್ರೆ ಏನಂದ್ರೆ ಅಮ್ಮ ಹುಷಾರಮ್ಮ. ಏನಂದ್ರೆ ನಾವು ಆಸೆ ಪಟ್ಟಾಗೆ ಯಾವ ಡಿಸ್ಟರ್ಬೆನ್ಸು ಆಗಿಲ್ಲ ಅತ್ತೆ. ಪ್ರಸಾದನ ಮಾಡಿದ್ಯಾ ಅಂದ್ರೆ ನಮಗ್ ನಂಬಕ್ಕೆ ಆಗ್ತಿಲ್ಲ. ಎಲ್ಲ ಅಮ್ಮನವ್ರ ಕೃಪೆ. ಪ್ರಸಾದನ ನೀನ್ ಪೂರ್ತಿಯಾಗಿ ಮಾಡಿರ್ಬೋದು, ಬಟ್ ನೈವೇದ್ಯಕ್ಕೆ ಸಮರ್ಪಿಸೋ ಅರ್ಹತೆ ನಿನಗಿಲ್ಲ. ಏನ್ರಿ, ಮುಹೂರ್ತ ಇನ್ನ ಮೀರ್ ಹೋಗಿಲ್ಲ ಅಲ್ವಾ? 10 ನಿಮಿಷದಲ್ಲಿ ಪ್ರಸಾದ ಮಾಡ್ಬಿಡ್ತೀನ್ರಿ. ನೈವೇದ್ಯ ಮಾಡೋಕೆ ಒಬ್ಬರು ವ್ಯಕ್ತಿ ಹೋಗಿದ್ದಾರೆ ವೇದ. ಯಾರು? ಅವನಿ. ಹೌದಾ? ಹೌದು. ಪ್ರಸಾದ ನೆಲಕ್ ಬೀಳ್ಸಿರೋ ವ್ಯಕ್ತಿ ತಯಾರು ಮಾಡೋದಕ್ಕೆ ಹೋಗಿದ್ದಾಳ. ಅಷ್ಟಕ್ಕೆ ಅವಳಿಗೆ ಅರ್ಹತೆ ಇದೆಯಾ? ಇವಾಗ ಏನೇ ಅನ್ಕೊಂಡ್ರೂ ಪ್ರಯೋಜನ ಇಲ್ಲ. ಮುಹೂರ್ತಕ್ಕೆ ಇನ್ನೊಂದು 2 ನಿಮಿಷ ಸಮಯ ಮಾತ್ರನೇ ಉಳಿದಿದೆ. ಇವಾಗ ನೀವು ಕೂಡ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಪೂಜಾರ್ರೆ, ನಾನು ಹೋಗ್ತೀನಿ, ನಾನು ತಯಾರು ಮಾಡ್ತೀನಿ. ಮುಹೂರ್ತ ದಾಟಿದ್ರೆ ಅಮ್ಮನವ್ರಿಗೆ ಕ್ಷಮಿಸ್ತಾರೇನೋ ಗೊತ್ತಿಲ್ಲ, ಆದ್ರೆ ನೈವೇದ್ಯ ಸಮರ್ಪಿಸ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಕ್ಷಮಿಸೋದಿಲ್ಲ. ನಾನು ಹೋಗ್ತೀನಿ. ಅತ್ತೆ, ನಿಮ್ಗೆ ಪ್ರಜ್ಞೆ ಬಂತಾ? ನಿಮ್ಗೆ ಏನಾಗುತ್ತೋ ಅಂತ ಭಯ ಆಗಿತ್ತತ್ತೆ. ಪ್ರಸಾದ ತಯಾರಾಗಿದೆ ಅತ್ತೆ. ನೀವೆಲ್ಲ ಪ್ರಸಾದನ ಅವನಿ ಮಾಡಿದಾಳೆ ಅಂತ ಅನ್ಕೋಬಹುದು. ಅವಳು ಶುರು ಮಾಡಿದ್ಲು, ನಾನ್ ಪೂರ್ತಿ ಮಾಡ್ದೆ. ಆವೇಶದಿಂದ ಹೋದವಳು ಏನ್ ಮಾಡ್ಬೇಕೋ ಅರ್ಥ ಆಗ್ದೆ ತಲೆ ಕೆಡಿಸ್ಕೊಂಡ್ಲು, ತಡ್ಬಡಿಸಿದ್ಲು.
ಅವಾಗ ನಾನು ಅಲ್ಲಿಗೆ ಹೋದೆ. ಅವನಿನ ಪಕ್ಕಕ್ಕೆ ಸರಿಸಿ ಆ ಅಮ್ಮನವ್ರನ್ನ ಮತ್ತೆ ಅತ್ತೆಯವ್ರನ್ನ ನೆನ್ಸ್ಕೊಂಡೆ. ನನ್ನ ಅಮ್ಮನವ್ರು ಆವರಿಸಿದ್ರು ಇಲ್ಲ ಅತ್ತೆಯವ್ರು ಆವರಿಸಿದ್ರು ಗೊತ್ತಿಲ್ಲ ನನಗೆ. ಅತ್ತಿಗೆ ಸಹಾಯದಿಂದ ದಿಗ್ವಿಜಯವಾಗಿ ಪೂರ್ತಿ ಮಾಡಕ್ಕಾಯ್ತು. ಹೌದು, ಕಣ್ಣಾರೆ ನೋಡಿರೋ ನಾವಂತೂ ಆಶ್ಚರ್ಯಪಟ್ವಿ ಅನ್ಕೊಳ್ಳಿ. ಅತ್ತೆ ಮನೆ ದೊಡ್ಡ ಸೊಸೆ ಆಗಿರೋದಕ್ಕೆ ಮಾಡೋಕಾಯ್ತು. ಹೊರಗಡೆ ಅವ್ರಿಗೆ ಅಂತ ಸೀನ್ ಇಲ್ಲ. ನಮ್ಮವ್ರಿಗೆ ಅಡುಗೆನೇ ಸರಿಯಾಗಿ ಬರಲ್ಲ, ಪ್ರಸಾದನ ಮಾಡಿದಾರ ಅಂದ್ರೆ ನಂಬಿಕೆನೇ ಬರ್ತಿಲ್ಲ. ಲಾವಣ್ಯ ಸ್ಕೆಚ್ ಹಾಕಿದ್ದಾಳೆ, ನೀನು ಸುಮ್ಮನೆ ಸೈಲೆಂಟ್ ಆಗಿರು ಬಾವ. ಅತ್ತೆ ನೀವು ಮಾಡೋಷ್ಟು ರುಚಿಯಾಗಿ ನನಗ್ ಮಾಡಕ್ ಬರಲ್ಲ ಅತ್ತೆ. ಅದು ನಿಮ್ ಅಮೃತ ಹಸ್ತಕ್ಕೆ ಸಾಧ್ಯ. ಆದ್ರೆ ಆಪತ್ತಿನ ಸಮಯದಲ್ಲಿ ಧೈರ್ಯ ಮಾಡಿ ದೊಡ್ಡ ಸೊಸೆ ಆಗಿ ನನ್ ಜವಾಬ್ದಾರಿನ ನೆರವೇರಿಸಿದೀನಿ ಅತ್ತೆ. ನಿಮ್ ಕೈಯಾರೆ ಅಮ್ನೋರ್ ಮುಂದೆ ಇಡಿ. ಪ್ರಸಾದ ಒಂದು ರಹಸ್ಯ, ನನಗ್ ಬಿಟ್ರೆ ಮತ್ತಾರಿಗೂ ಗೊತ್ತಿಲ್ಲ. ಲಾವಣ್ಯ ಹೇಗ್ ಮಾಡಿದ್ಲು ನಿಜವಾಗ್ಲೂ ನಂಬೇಕು ಅಂತ ಅನ್ನಿಸ್ತಿಲ್ಲ. ಏನೋ ತಪ್ಪು ನಡೀತಿದೆ. ನನ್ ಮೇಲ್ ನಿಮಗ್ ಅನುಮಾನ ಬರ್ತಿದ್ಯಾ? ಹಾಗಾದ್ರೆ ಅಲ್ಲಿ ನಿಂತಿರೋ ಅವನಿನೇ ಕೇಳಿ ಅತ್ತೆ. ನನಗೆ ನಂಬೇಕು ಅಂತ ಅನ್ನಿಸ್ತಿಲ್ಲ ಅಮ್ಮ. ಖಂಡಿತವಾಗ್ಲೂ ಅದಕ್ಕೆ ಮಾಡಿರಲ್ಲ. ನೀನ್ ಸುಮ್ನೆ ಇರೋ. ಅವನಿ, ಪ್ರತ್ಯಕ್ಷ ಸಾಕ್ಷಿ ನೀನೇ ಅಲ್ವಾ? ಪ್ರಸಾದ ಮಾಡಿರೋದು ಲಾವಣ್ಯ ಅಂತ ಹೇಳು. ಹೌದು, ಸಾಕ? ಇನ್ನೇನಾದ್ರೂ ಸಾಕ್ಷಿ ಬೇಕಾ? ಪ್ರತಿಯೊಂದು ನಿನಗೆ ಅನುಮಾನನೇ ಚಿಕ್ಕಬಾಮ ಇದ. ಅತ್ತೆ ಇವಾಗಾದ್ರೂ ನನ್ನ ನಂಬ್ತೀರಾ? ಇದೇನ್ ಸಣ್ಣ ವಿಷಯನಾ? ವೇದವತಿ ಅಮ್ಮನವ್ರು ಹೇಗ್ ನಂಬ್ತಾರೆ? ಏನಕ್ಕೆ ಹೋದ್ರು? ನಾನ್ ಮಾಡಿಲ್ಲ ಅಂತ ಏನಾದ್ರೂ ಕ್ಲೂ ಸಿಕ್ಕಿದ್ರೆ ಮೂಗುತ್ತಿ ವಿಷಯದಲ್ಲಿ ನಡೆದಿದ್ದ ಅವಮಾನಕ್ಕಿಂತ ಜಾಸ್ತಿ ಆಗುತ್ತೆ. ಈ ಚೂರ್ಣ ಇಲ್ಲದೆ ಪ್ರಸಾದ ಸಂಪೂರ್ಣ ಆಗೋದಿಲ್ಲ. ತಯಾರಿ ಮಾಡುವಂಥ ಶಕ್ತಿ ಲಾವಣ್ಯಂಗಿಲ್ಲ. ನಿನ್ನ ಪ್ರಸಾದನ ಲಾವಣ್ಯ ಕೈಯಾರೆ ನೀನೇ ತಯಾರು ಮಾಡಿಸ್ಕೊಂಡ್ಯಾ ತಾಯಿ? ಕಾರ್ಯಕ್ರಮ ನಡೀಲಿಲ್ಲ ಅಂದಿದ್ರೆ ತಲೆ ತಗ್ಗಿಸ್ತಿದ್ದೆ. ತಲೆ ಎತ್ತೋ ಹಾಗೆ ಮಾಡಿದೆ. ನಮ್ಮ ವಂಶದ ಗೌರವನ ಕಾಪಾಡ್ದೆ. ಥ್ಯಾಂಕ್ಸ್ ಅತ್ತೆ, ಎಲ್ಲ ನಿಮ್ಮ ಆಶೀರ್ವಾದ. ಬೆಳಗಾದ್ರೆ ನಮ್ ಬದುಕೇನು ಅಂತ ಅರ್ಧ ಗಂಟೆಯಿಂದ ನಾವೆಲ್ಲರೂ ಕಾಯ್ತಾ ನಿಂತಿದೀವಿ. ನಿಮ್ ದೊಡ್ಡ ಸೊಸೆ ಪುಣ್ಯದಿಂದ ಈಗ ನಮಗ್ ಉಸಿರು ಬಂತು. ನಿಮ್ ದೊಡ್ಡ ಸೊಸೆ ಊರನ್ನೇ ಕಾಪಾಡ್ಬಿಟ್ರಮ್ಮ. ಯಾವತ್ತಿದ್ರು ಸ್ವಂತದವರು ಸ್ವಂತದವ್ರೇ, ಹೊರಗ್ನವರು ಹೊರಗ್ನವ್ರೇ ಅಮ್ಮ. ಈಗ್ಲಾದ್ರೂ ನಿಮ್ಗೆ ಅದು ಅರ್ಥ ಆಗಿದ್ರೆ ಸಂತೋಷ ಪಡ್ತೀವಿ. ದೊಡ್ಡ ಗಂಡಾಂತರದಿಂದ ಪಾರ್ ಮಾಡಿದ್ಯಮ್ಮ. ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ. ಅಯ್ಯೋ ಮಾವ, ನೀವು ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಇದು ನನ್ನ ಜವಾಬ್ದಾರಿ.
ಪೂಜಾರ್ರೆ, ಈಗ ಕಾರ್ಯಕ್ರಮ ಶುರು ಮಾಡಿ. ಎಲ್ರೂ ಅವ್ರವ್ರು ನಿಂತಿರೋ ಜಾಗದಿಂದಾನೇ ಪ್ರಸಾದನ ಕಣ್ಣುಗೊತ್ಕೊಳ್ಳಿ. ಅಮ್ಮ, ಅಮ್ಮನವ್ರ ಹತ್ರ ಆ ಪ್ರಸಾದ ನೀಡಿಮ್ಮ. ತಗೊಳ್ಳಿ ಅತ್ತೆ, ಇಡಿ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಪಾಪನಾಶನಕರಿ ಪ್ರತ್ಯಕ್ಷ ಮಾಹೇಶ್ವರಿ ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ ಮಾತಾ ಅನ್ನಪೂರ್ಣೇಶ್ವರಿ. ಮೊದಲನೇದಾಗಿ ಪ್ರಸಾದನ ನೀವು ತಗೊಳ್ಳಿ. ಅಮ್ಮವ್ರೆ, ರುಚಿ ಹೇಗಿದೆಯಮ್ಮ? ನೀವು ಮಾಡಿರೋ ಹಾಗೆ ಇದೆಯಾ? ವೇದವತಿ ಅಮ್ಮ ಅವ್ರ ಕೈ ರುಚಿ ಬೇರೆಯವರಿಂದ ಬರಕ್ಕೆ ಸಾಧ್ಯನೇ ಇಲ್ಲ. ರುಚಿಯಾಗಿದೆ. ಅಚ್ಚು, ನಾನ್ ಮಾಡ್ದಾಗೆ ಮಾಡಿದ್ಯಾ ಲಾವಣ್ಯ? ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನನಗೆ ನಂಬೋದಕ್ಕಾಗ್ತಿಲ್ಲ. ಆ ಅಮ್ಮನವರೇ ಮಾಡಿಸ್ಕೊಂಡಿದ್ದಾರೆ. ಅಮ್ಮ, ಎಲ್ರಿಗೂ ನಿಮ್ಮ ಕೈಯಾರೆ ಪ್ರಸಾದನ ಕೊಡಿಮ್ಮ. ಏನ್ ನಡೀತು ಅವನಿ? ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಪ್ರಸಾದ ಮಾಡೋದಕ್ಕೆ ಹೋಗಿದ್ ನೀನು, ತಗೊಂಡ್ ಬಂದಿದ್ದವ್ರು. ಮಧ್ಯದಲ್ಲಿ ಏನ್ ನಡೀತು? ಏನು ನಡೀಲಿಲ್ಲ ರೀ. ಲಾವಣ್ಯ ಹೇಳ್ದಾಗೆ ಅವರೇ ಪ್ರಸಾದನ್ ಮಾಡಿದ್ರು. ಎಲ್ಲರ ಮುಂದೆ ಮನ್ಸಲ್ಲಿರೋ ನೋವನ್ನ ಹೊರಗಡೆ ಹೇಳ್ಕೊಳಕ್ಕಾಗ್ಲಿಲ್ಲ ನಿನ್ಗೆ. ಮಾತ್ನಲ್ಲೂ ಕೂಡ ಹೇಳೋಕ್ಕಾಗ್ಲಿಲ್ಲ ನಿನ್ಗೆ. ಅದನ್ನು ಉಳಿದೋರು ಗುರುತಿಸ್ದೇ ಇರಬಹುದು. ನಾನು ಗಮನಿಸಿದ್ದೀನಿ. ಏನ್ ನಡೀತೋ ಹೇಳು. ತಿಳ್ಕೊಂಡು ಏನ್ ಮಾಡ್ತೀರಾ? ಮೂಗುತ್ತಿನ ನಿನ್ನಿಂದ ಕಿತ್ಕೊಂಡು ಅಮ್ಮನಿಗೆ ಕೊಟ್ಟಾಗ ಅದು ನಿನಗ್ ಸಿಕ್ತು ಅಂತ ಎಲ್ಲರ ಮುಂದೆ ನಿಜನ ಹೇಗ್ ಹೇಳಿದ್ನೋ, ಪ್ರಸಾದದ ವಿಷಯದಲ್ಲೂ ಕೂಡ ಆಗಿದ್ದೇನು ಅಂತ ಗೊತ್ತಾದ್ರೆ ಇವಾಗ ಕೂಡ ಅದನ್ನೇ ಮಾಡ್ತೀನಿ. ಯಾಕೆ ಅಂದ್ರೆ ನೀನ್ ಎಲ್ಲರ ಮುಂದೆ ದೋಷಿ ಆಗೋದನ್ನ ನಾನ್ ಸಹಿಸೋದಿಲ್ಲ. ನಾನು ಕೂಡ ಸಹಿಸೋದಿಲ್ಲ. ಆದ್ರೆ ನಿಮಗ್ ಕೊಟ್ಟಿರೋ ಮಾತಿಗೋಸ್ಕರ ಸಹಿಸ್ಕೊಂಡೆ. ಇಲ್ಲಿವರೆಗೂ ನೀನ್ ಮಾಡಿರೋ ಕೆಲ್ಸದಿಂದ ಹೋಗಿರೋ ಮರ್ಯಾದೆ ಗೌರವ ವಾಪಸ್ ಬರಲ್ಲ. ಇನ್ನು ನಮ್ ಕುಟುಂಬನ ಕೀಳ್ಮಟ್ಟ ಕೇಳಿಸ್ಬೇಡ. ಆ ಮರ್ಯಾದೆಗೋಸ್ಕರ ಗೌರವಕ್ಕೋಸ್ಕರನೇ ಪ್ರಸಾದನ ಮಾಡಿಟ್ಟಿದ್ದೀನಿ. ತಯಾರಿ ಮಾಡಿದ್ಯಾ, ಚೆನ್ನಾಗೇ ಇದೆ. ನಿನ್ ಕೈಯಾರೆ ಕೊಟ್ರೆ ಜನರು ಒಪ್ಕೋತಾರೆ ಅನ್ಕೊಂಡಿದ್ಯಾ? ಜನರು ಒಪ್ಕೋಬೇಕು ಅಂದ್ರೆ ನನ್ ಕೈಯಾರೆ ನಾನೇ ಕೊಡ್ಬೇಕು. ಕುಟುಂಬದ ಕೀರ್ತಿನ ಈ ಕ್ಷಣ ಉಳಿಸ್ಬೇಕಾಗಿರೋದು ನೀನಲ್ಲ, ನಾವು. ನೋಡಿ, ನಾನು ಹೆಸರಿಗೋಸ್ಕರ ಇದನ್ನ ಮಾಡ್ತಾ ಇಲ್ಲ. ನನ್ನಿಂದ ಆಗಿರೋ ತಪ್ಪನ್ನ ನಾನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನೆಷ್ಟೇ ಮಾಡಿದ್ರೂ ಆ ಆಪಾದನೆ ಹೋಗೋದಿಲ್ಲ. ಎಷ್ಟೇ ಮಾತಾಡಿದ್ರು ನೀನು ಅರ್ಹಳಾಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ನೀನು ಹೊರಗಿನವಳು, ಬೇರೆ ಮನೆಯಿಂದ ಬಂದವಳು. ಅತ್ತೆ ಕರಳು ಬಳ್ಳಿನ ಹಂಚ್ಕೊಂಡು ಹುಟ್ಟಿರೋ ಅತ್ತಿಗೆಗೆ ಅರ್ಹತೆ ಇದೆ. ರಕ್ತ ಸಂಬಂಧ ಆಗಿರೋ ಕಾವ್ಯಗೆ ಅರ್ಹತೆ ಇದೆ. ತಾಳಿ ಬಂದ ಇರೋದಕ್ಕೆ ನನಗೂ ಅರ್ಹತೆ ಇದೆ. ತಾಳಿ ಕಟ್ಟಿಸ್ಕೊಂಡಿರೋ ಸೊಸೆಗೆ
ಕುಟುಂಬ ಸಂಪ್ರದಾಯನ ಹೋರೋ ಅವಕಾಶ ಇರುತ್ತೆ.